ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ನಮ್ಮ ಯೂಟ್ಯೂಬ್ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಕ್ಫ್ ಬೋರ್ಡ್ ಅಂದರೆ ಏನು? ನೆಹರು ಅವರ ನೇತೃತ್ವದಲ್ಲಿ ಭಾರತದಿಂದ ಪಾಕಿಸ್ತಾನವು ವಿಭಜನೆಗೊಂಡಾಗ ಭಾರತದಲ್ಲಿರುವ ಮುಸ್ಲಿಮರು ಪಾಕಿಸ್ತಾನಕ್ಕೆ ಸ್ಥಳಾಂತರಗೊಂಡರು. ಆಗ ಅವರು ವಾಸವಾಗಿರುವ ಮನೆಗಳ ಜಾಗ ಮತ್ತು ಅವರ ಆಸ್ತಿಯನ್ನು ಇಲ್ಲೇ ಬಿಟ್ಟು ಸ್ಥಳಾಂತರಗೊಂಡರು. ಈ ಆಸ್ತಿಗಳನ್ನು ನಿರ್ವಹಿಸಲು ಇರುವಂತಹ ಸಂಸ್ಥೆಯನ್ನು ವಕ್ಫ್ ಬೋರ್ಡ್ ಎಂದು ಕರೆಯುತ್ತಾರೆ. ಈ ವಕ್ಫ್ ಬೋರ್ಡ್ ಯಾವಾಗ ಸ್ಥಾಪನೆ ಆಯಿತು ಎಂದರೆ ಭಾರತಕ್ಕೆ ಸ್ವತಂತ್ರ ಸಿಗುವ ಮೊದಲೇ, ಅಂದರೆ ಸುಲ್ತಾನರ ಕಾಲದಿಂದಲೂ ಈ ವಕ್ಫ್ ಬೋರ್ಡ್ ಪ್ರಾಬಲ್ಯ ಹೊಂದುತ್ತಾ ಬಂದಿದೆ. ಮಾಸಿನ್ ಸಾಬ್ ಹೋರ್ ಎಂಬ ರಾಜ ಮಸೀದಿ ನಿರ್ಮಿಸಲು 2 ಗ್ರಾಮದ ಜಾಗವನ್ನು ಜನರಿಗೆ ಕೊಟ್ಟಿದ್ದನು. ಆಗ ವಕ್ಫ್ನ ಯಾವುದೇ ನಿಯಮವಿರಲಿಲ್ಲ. ಆದರೆ ಜನಗಳು ಆ ಕಾಲದಿಂದಲೇ ದೇವರಿಗೆ ಜಾಗವನ್ನು ವಕ್ಫ್ ಮಾಡಲು ಪ್ರಾರಂಭಿಸಿದರು. 1923ರಲ್ಲಿ ಬ್ರಿಟಿಷರ ಕಾಲದಲ್ಲಿ ಮುಸಲ್ಮಾನ್ ವಕ್ಫ್ ಆಕ್ಟ್ ನಿಯಮವನ್ನು ಜಾರಿಗೆ ತರಲಾಯಿತು. ಆ ಸಮಯದಲ್ಲಿ ಭಾರತವು ಸ್ವತಂತ್ರಗೊಂಡಿತು. ಭಾರತ ಸ್ವತಂತ್ರಗೊಂಡ ನಂತರವೂ ವಕ್ಫ್ ಬೋರ್ಡ್ ಸಂಸ್ಥೆಯನ್ನು ಮುಂದುವರಿಸಿಕೊಂಡು ಬಂದರು. ನಂತರ 1954ರಲ್ಲಿ ದಿ ಸೆಂಟರ್ ವಕ್ಫ್ ಆಕ್ಟ್ ಎಂಬ ಹೊಸ ನಿಯಮವನ್ನು ಜಾರಿಗೆ ತಂದರು. ಆಮೇಲೆ 1995ರಲ್ಲಿ 1954ರ ನಿಯಮವನ್ನು ತಿದ್ದುಪಡಿ ಮಾಡಿ ಅತಿ ಹೆಚ್ಚು ಅಧಿಕಾರವನ್ನು ವಕ್ಫ್ ಬೋರ್ಡ್ಗೆ ನೀಡಲಾಯಿತು. ಆ ನಂತರ ಸಮಯದಲ್ಲಿ 1923ರಿಂದ 2013ರವರೆಗೆ ಮುಸ್ಲಿಮರು ದಾನ ಮಾಡಿದ ಜಾಗ ಮಾತ್ರ ವಕ್ಫ್ಗೆ ಸೇರ್ತಿತ್ತು. ಆದರೆ 2013ರ ತಿದ್ದುಪಡಿಯ ನಂತರ ಯಾವುದೇ ಧರ್ಮದವರು ದಾನ ಮಾಡಿದರೂ ಅದು ವಕ್ಫ್ಗೆ ಸೇರುತ್ತದೆ ಎಂದು